ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ಸೋಮಶೇಖರ್ ಅಂತ, ಬೇಲೂರು. ನಾನು ನೆಟ್ಸರ್ಫ್ ಕಂಪ್ನಿ ಡಿಸ್ಟ್ರಿಬ್ಯೂಟರ್ಗೆ ಮಾತಾಡ್ತಿದ್ದೀನಿ. ನಾನು ಇದೇ ಕೆ ಆರ್ ಪೇಟೆ ಪಕ್ಕ, ಗೆಂಡೇಳಿ ಪಕ್ಕ, ಕೆ ಆರ್ ಪೇಟೆ ಪಕ್ಕ ಒಬ್ಬ ನವನೀತ್ ಮಾಸ್ಟರ್ನರಿಗೆ ನಮ್ಮ ಬಯೋಫಿಟ್ ಪ್ರಾಡಕ್ಟ್ಗಳಾದ ಶೇಟು, ಸ್ಟಿಮ್ ರುಚಿ, ಎನ್ ಪಿ ಕೆನೆಲ್ಲ ಅವರಿಗೆ ಕಾಫಿ ಗಿಡಕ್ಕೆ ಪ್ಲಸ್ ಮೆಣಸಿಗೆ ಕೊಟ್ಟಿದ್ವಿ ನಾವು. ಅವರು ಯಾವ ರೀತಿ ಬಳಸಿದ್ದಾರೆ, ಜೊತೆಗೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಗುರುಗಳೇ, ಇನ್ನೊಮ್ಮೆ ನಿಮ್ಮ ಹೆಸರು ಹೇಳಿ, ನಿಮ್ಮದು ಪರಿಚಯ ಮಾಡ್ಕೊಂಡು ನಮ್ಮದು ಬಳಸಿರೋ ವಿಧಾನ ಹೇಳಿ. ನಮಸ್ಕಾರ. ಸ್ವಲ್ಪ ಜೋರ ಮಾತಾಡಿ. ನಮಸ್ಕಾರ. ನನ್ನ ಹೆಸರು ನವನೀತ KN ಅಂತ. ನಾನು ನಿವೃತ್ತ ಶಿಕ್ಷಕ. ನಮ್ದು ಒಂದು ಸ್ವಲ್ಪ ಕಾಫಿ ತೋಟ ಇದೆ, ಒಂದು 15 ಗುಂಟೆ ಅಷ್ಟೇ. ಆದರೆ ನನಗೆ ಈ ಜಮೀನಿನ ಬಗ್ಗೆ ಭಾಳ ಇಷ್ಟ, ಬೆಳೆ ಬೆಳಿಬೇಕು ಅಂತ. ಅದರಲ್ಲೂ ಸಾವಯವ ಕೃಷಿ ಮಾಡಬೇಕು ಅಂತಲೇ ನಂದು ಭಾಳ ಇಷ್ಟ. ನಮ್ಮ ಸೋಮಶೇಖರ್ ಅವ್ರ ಪರಿಚಯ ಆದರು ಹೋದ ವರ್ಷ. ಇದನ್ನು ಮಾಡಿ ಸರ್, ಬಳಸಿ ತುಂಬ ಚೆನ್ನಾಗಿರುತ್ತೆ, ಭೂಮಿಗೆಲ್ಲ ಒಳ್ಳೆಯದಾಗುತ್ತೆ ಅಂದರು. ನಾನು ಬಳಸಿದೆ, ಸ್ಪ್ರೇ ಮಾಡಿದೆ. ಸ್ಟಿಮ್ ರಿಚ್ಚು, ಬಯೋಫಿಟ್ಟು ಪ್ಲಸ್ NPK ಮತ್ತು ಶೇಟ್ ಇಷ್ಟೊಂದು ಬಳಸಿದ್ದೀನಿ, ಸ್ಪ್ರೇ ಮಾಡಿದ್ದೀನಿ, ಭೂಮಿಗೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ, ಎಲೆಗಳೆಲ್ಲ ದಪ್ಪಗಿದ್ದಾವೆ, ಎಲೆಗಳು ಒಳ್ಳೆ ಹಸಿರು ಬಣ್ಣಕ್ಕಿದ್ದಾವೆ. ನೋಡಿ, ಈ ಗಿಡದಲ್ಲಿ ಫಸಲು ತುಂಬ ಚೆನ್ನಾಗಿ ಹತ್ರ ಕಾಯಿ ಬಿಟ್ಟಿದೆ. ಮೆಣಸಿನ ಬಳ್ಳಿಗಳು ಕೂಡ ನೋಡಿ, ಆ ಕಡೆ ಈ ಕಡೆ ತೋರಿಸಿ ಸರ್. ಸರ್ ಹಾಗೆ ಇನ್ನೊಮ್ಮೆ ಏನಿಲ್ಲ, ನೀವು ಬಳಸಿದ್ದೀನಿ ಅಂತಿರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದಕ್ಕೆ ಮುಂಚೆ ಕೆಮಿಕಲ್ ಬಳಸಿದ್ದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ಗುರುಗಳೇ? ಆವಾಗ ಎಲೆಗಳು ವರ್ಷ ಸ್ವಲ್ಪ ಎಲೆ ಉದುರೋದಾಗ್ತಿತ್ತು. ಒಂದ್ಸಲ ಫಸಲು ಬಿಟ್ಬಿಟ್ರೆ ಒಂದ್ ಗಿಡ ಅದು ಮತ್ತೆ ಇನ್ನೊಂದು ವರ್ಷ ಫಸಲೇ ಕೊಡ್ತಿರ್ಲಿಲ್ಲ. ಅದು ಬತ್ತಿ ಹೋಗ್ಬಿಡುದು, ಮತ್ತೆ ಒಂದ್ ವರ್ಷ ಕಾಯ್ಬೇಕಿತ್ತು. ಈಗೇನಾಗಿರುತ್ತೆ, ಅದು ಫಸಲಾದ್ರೂ ಕೂಡ ಆ ಗಿಡದ ಎಲೆಗಳು ಅದೇ ತರ ಇರ್ತವೆ, ಆ ಗುಣಮಟ್ಟ ಹಂಗೆ ಉಳ್ಕೊಂಡಿರ್ತಾವೆ ಗಿಡಗಳು. ದಿನ ಇಂಪ್ರೂವ್ ಆದಂಗೆ ಕಾಣ್ತಾ ಇದೆ. ಆಮೇಲೆ ಭೂಮಿನೂ ಸ್ಮೂತ್ ಆದಂಗೆ ಕಾಣ್ತಾ ಇದೆ. ನೀವು ತೋಟದಲ್ಲಿ ಅವೆಲ್ಲ ಕಾಣಿಸ್ತಿದಾವೆ ಈಗ. ತೋಟದಲ್ಲಿ ಓಡಾಡಿದಾಗ ಎರೆಹುಳು ಕಾಣಿಸ್ತಿದಾವೆ. ಮೊದಲು ಎರೆಹುಳುಗಳೇ ಕಾಣ್ತಾ ಇರಲಿಲ್ಲ. ಅದೆಲ್ಲ ನನಗೆ, ಅದು ನಾನು ಸ್ವಲ್ಪ ಓದೋನಾಗಿರೋದ್ರಿಂದ ಅದು ನನಗೆ ತುಂಬಾ ಅನುಭವಕ್ಕೆ ಬಂತು. ಹಾಗೆ ಗುರುಗಳೇ, ನೀವು ನಿಮ್ಮ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಸರ್ವಿಸ್ ಪೀರಿಯಡ್ ಅಲ್ಲಿರೋ ಜನಗಳಿಗೆಲ್ಲ ಹೇಳಕ್ ಇಷ್ಟಪಡ್ತೀರಿ? ನಿಜವಾಗ್ಲೂ ಇದನ್ನ ಬಳಸ್ತಾ ಹೋಗ್ಬೇಕು. ಅದ್ರ ಜೊತೆಗೆ ರೈತರು, ನಾನು ಯಾವಾಗ್ಲೂ ಇದು ಬಳಸ್ತಿದ್ದಕ್ಕಿಂತ ಮುಂಚೆನೂ ಹೇಳ್ತಾ ಇದ್ದೆ, ಅವ್ರ ಆಹಾರನಾರ ನೀವು ಸಾವಯವ ಕೃಷಿ ಮಾಡಿ ಬೆಳ್ಕೊಳ್ಳಿ, ನೀವು ಗಟ್ಟಿಮುಟ್ಟಾಗಿ. ರೈತ ದೇಶದ ಬೆನ್ನೆಲುಬು ಅಂತಾರೆ. ನೀವು ಬರೀ ಮಾರಕ್ಕೋಸ್ಕರ ಕೆಮಿಕಲ್ ಎಲ್ಲ ಹಾಕಿ ಜಾಸ್ತಿ ಉತ್ಪತ್ತಿ ಬರ್ಲಿ ಅಂತ ಮಾಡ್ಕೊಂಡು ನಿಮ್ಮನ್ನ ಹಾಳು ಮಾಡ್ಕೋಬೇಡಿ. ನಿಮಗೋಸ್ಕರ ಸ್ವಂತಕ್ಕಾದ್ರೂ ನೀವು ಸಾವಯವ ಕೃಷಿ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ. ಒಳ್ಳೆ ಪಾಯಿಂಟ್ ಗುರುಗಳೇ. ದಯವಿಟ್ಟು ಎಲ್ಲರೂ ಅದನ್ನ ಬಳಸ್ಕೊಂಡ್ರೆ. ಥ್ಯಾಂಕ್ ಯು ಗುರುಗಳೇ, ತುಂಬಾ ಧನ್ಯವಾದಗಳು. ಜೊತೆಗೆ ಸ್ನೇಹಿತರೆ, ಹಾಗೆ ತೋಟ ತೋರಿಸ್ತೀನಿ, ತುಂಬಾ ಯಥೇಚ್ಛವಾಗಿ ಸಮೃದ್ಧವಾಗಿದೆ. ಜೊತೆಗೆ ನೋಡಿ, ಮೆಣಸು ಆಗಲಿ, ಕಾಫಿ ಆಗಲಿ ತುಂಬ ಎಕ್ಸಲೆಂಟಾಗಿ ಬಂದಿದೆ, ಒಂದು ಇಳುವರಿಲಾಗಲಿ. ಆಮೇಲೆ ಜೊತೆಗೆ ಕಾಳು ಕಟ್ಟಿರೋದು ನೋಡಿ, ಎಷ್ಟು ಅದ್ಭುತವಾಗಿ ಬಂದಿದೆ. ಇಲ್ಲ, ಈ ಸಲ ತೂಕನೂ ಜಾಸ್ತಿ ಬಂತು. ಹೌದಾ? ಒಳ್ಳೆ ಪಾಯಿಂಟ್ ಗುರುಗಳೇ. ನೋಡಿ ಸ್ನೇಹಿತರಾಗಿ, ಒಮ್ಮೆ ತೋಟ ತೋರಿಸ್ತೀನಿ. ನಾವು ಸುಮ್ಮನೆ ಯಾರಿಗಾದರೂ ಹೇಳೋದಷ್ಟೇ, ಬಳಸಿ ಒಂದ್ಸರಿ ನೀಟಾಗಿ, ಒಂದ್ಸರಿ ನಾವು ಹೇಳಿದ ರೀತಿಯಲ್ಲಿ ಬಳಸಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತೀವಿ. ರಿಸಲ್ಟಿಗೆ ನಾವು ಜವಾಬ್ದಾರರು. ಬಳಸೋಕೆ ನೀವು ಕ್ಲೀನಾಗಿ ನೋಡಿ, ನಾವು ಯಾವ ರೀತಿ ಹೇಳ್ತಿರತ್ತೆ ಬಳಸಿದ್ರೆ ಒಂದು ಒಳ್ಳೆ ಇಳುವರಿನೂ ಪಡಿಬೋದು. ಆಮೇಲೆ ನಿಮ್ಮ ಮಣ್ಣು ಕಾಪಾಡ್ಕೋಬೋದು, ನಿಮ್ಮ ಭೂಮಿಯನ್ನು ಕಾಪಾಡ್ಕೋಬೋದು, ಜೊತೆಗೆ ನಿಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.